ಅಜ್ಜಿ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸುನಂದ. ಯಾವ ಊರು? ದೇವಿಪುರ. ಎಲ್ಲಿ ಬರುತ್ತಿದ್ದು ದೇವಿಪುರ? ಅರ್ಕಲ್ಕೋಡ್ ಹತ್ರ. ಗುಬ್ಬಿ ಕ್ರಾಸ್ ಹತ್ರ ಬರುತ್ತೆ. ಎಷ್ಟು ದಿನ ಆಯ್ತು ಸ್ಟ್ರೋಕ್ ಆಗಿ ನಿಮಗೆ? 2 ತಿಂಗಳಾಯ್ತು. 2 ತಿಂಗಳಾಯ್ತು. 2 ತಿಂಗಳಿಂದ ಏನು ತೋರಿಸಿರ್ಲಿಲ್ವಾ? ಇಲ್ಲ. ಅರ್ಕಲ್ಕೋಡ್ ಹಾಸ್ಪಿಟಲ್ ತೋರಿಸಿಲ್ವಾ? ಅರ್ಕಲ್ಕೋಡ್ ಆಮೇಲೆ ಹಾಸನದಾಗ ತೋರಿಸಿದ್ರಿ. ಅಲ್ಲಿ ಅಡ್ಮಿಂಟು ಆಗಿದ್ರಿ, ಏನು ಹುಷಾರ ಆಗ್ಲಿಲ್ಲ. ಇಲ್ಲ. ಮತ್ತೆ ಹಾಸ್ಪಿಟಲ್ಗೆ ಹೋಗಿಕ್ಕಿಂತ ಮುಂಚೆ ಹಳ್ಳಿ ಔಷಧಿನೂ ತಗೊಂಡಿದ್ರಿ, ಅದ್ರಲ್ಲಿ ಏನು ಕ್ಯೂರ್ ಆಗ್ಲಿಲ್ಲ. ಇಲ್ಲ. ಆಮೇಲೆ ಇವಾಗ ಇವನ್ ತಗೋತಿದ್ದೀರಾ, ವೆಸ್ಟೀಜ್ ಕಂಪ್ನಿವು ಈ ಪ್ರಾಡಕ್ಟ್ಸ್ ಗಳನ್ನ ತಗೊಂತಿದ್ದೀರಾ. ಇದು ತಗೊಂಡ್ಮೇಲೆ ನಿಮಗೆ ಹೆಂಗಾಯ್ತಿದೆ? ಮುಂಚೆ ಹೆಂಗಿತ್ತು? ಮುಂಚೆ ಸುಸ್ತಾಯ್ತಾ ಇತ್ತು, ಆಮೇಲೆ ಈಗ ಸುಸ್ತಾಯ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಆಮೇಲೆ ಮುಂಚೆ ಮಾತಾಡಕ್ಕಾಯ್ತಿತ್ತಿಲ್ಲ, ಕಣ್ಣು ನೋಡಕ್ಕಾಯ್ತಿತ್ತಿಲ್ಲ. ಈಗ ಮಾತಾಡ್ಬೋದು, ಕಣ್ಬಿಟ್ಟೆಲ್ಲ ನೋಡ್ತಿದ್ದೀರಾ. ಆಮೇಲೆ ಕೈ ಕಾಲು ಯಾವ ಕಡೆಗೆ ಆಗಿದ್ದು ನಿಮಗೆ ಸ್ಟ್ರೋಕು? ಫಸ್ಟ್ ಹೊರಗಡೆಗೆ, ಬಲ್ಲ ಕೈ ಬಲ್ಲ ಕಾಲಿಗೆ ಆಗಿದ್ದು. ಅವಾಗ ಏನಾಯ್ತಿತ್ತು ನಿಮಗೆ ಕಾಲು ಕೈ ಅಲ್ಲವ? ಜೂ ಜೂ ಅನ್ನೋದು. ಫಸ್ಟ್ ಸ್ಟ್ರೋಕ್ ಆಗಿದ್ದಾಗ ಎತ್ಬೋದಿತ್ತ? ಕೈ ಕಾಲೆಲ್ಲ ಅಳ್ಳಾಡ್ಸ್ಬೋದಿತ್ತ? ಇಲ್ಲ, ಅಳ್ಳಾಡ್ಸಕ್ ಆಯ್ತಿರ್ಲಿಲ್ಲ, ಮುಟ್ಟಿದ್ರು ಗೊತ್ತಾಯ್ತಿರ್ಲಿಲ್ಲ ನಿಮಗೆ. ಇವಾಗ ಈ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀರಾ, ಇವಾಗ ಹೆಂಗಾಯ್ತೈತೆ? ಈಗ ಪರವಾಗಿಲ್ಲ. ಕೈ ಕಾಲನ್ನ ಸ್ವಲ್ಪನಾದ್ರೂ ಆಡಿಸ್ಬೋದು, ಮುಟ್ಟಿದ್ರೆ ಗೊತ್ತಾಯ್ತು. ಅಡಿಗೆ ಮಾಡಿ ಊಟ ಮಾಡ್ಬೇಕು. ಪರವಾಗಿಲ್ಲ ಅಲ್ವಾ? ಈಗ ಇವನ್ ತಗೊಳಕ್ಕೆ 2 ತಿಂಗಳಾಯ್ತು. 2 ತಿಂಗಳಾಯ್ತು, ಈಗ ಪರವಾಗಿಲ್ಲ. ನನ್ನ ಹೆಸರು ಕಾವೇಶ್ರೀ ಅಂತ, ದೇವಿಪುರದ ಹತ್ರ, ದೇವಿಪುರ ಇವ್ರೂರು, ಸುನಂದ ಅಂತ ಇವ್ರ ಹೆಸರು. 2 ತಿಂಗಳ ಮುಂಚೆ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆದ್ಮೇಲೆ ಇವರು ಹಾಸನ ಹಾಸ್ಪಿಟ್ಲು ಮತ್ತೆ ಅರ್ಕಲ್ಕೋಡ್ ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಂಟ್ ಆಗಿದ್ರು, ಅಲ್ಲಿ ಏನೂ ಹುಷಾರಾಗ್ಲಿಲ್ಲ. ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಹಳ್ಳಿ ಔಷಧಿನೂ ಕೊಡಿಸಿದ್ರು. ಅವಾಗ ಏನಾಯ್ತು ಅಂತಂದ್ರೆ BP ಮತ್ತೆ ಶುಗರು ಜಾಸ್ತಿ ಆಯ್ತು. ಅವಾಗ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಡಾಕ್ಟ್ರು ನಮ್ಮ ಕೈಲಿ ಏನೂ ಆಗಲ್ಲ ಅಂತೇಳಿ ಮನೆಗೆ ವಾಪಸ್ ಕಳಿಸಿದ್ರು, ಆಯುರ್ವೇದಿಕ್ ಕೊಡಿಸಿ ಅಂತ. ಅದಾದ್ಮೇಲೆ ನಮ್ಮನ್ನ ಕರೆಸಿ ಈ ಪ್ರಾಡಕ್ಟ್ಗಳೆಲ್ಲ ಯೂಸ್ ಮಾಡಿದ್ರು. ಎಲರ್ಜಿನೈನು, ಫ್ಲಾಕ್ಸ್ ಆಯಿಲು, ಮತ್ತು ಕ್ಯಾಲ್ಶಿಯಮ್ಮು, CMD ಇಷ್ಟನ್ನು ಯೂಸ್ ಮಾಡಿದ್ದಾರೆ 1 ತಿಂಗಳಿಂದವ. ಮುಂಚೆ ಅವರಿಗೆ ಕಾಲು ಕೈ ಏನು ಅಳ್ಳಾಡ್ಸೋಕ್ಕಾಯ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಸ್ಪರ್ಶ ಗೊತ್ತಾಗ್ತಿದೆ, ಮತ್ತು ಕಾಲು ಕೈಯೆಲ್ಲ ಅಳ್ಳಾಡಿಸ್ತಾರೆ, ಕೈ ಸ್ವಲ್ಪ ಎತ್ತುತ್ತಾರೆ. ಮುಂಚೆ ಮಾತು ಬರ್ತಿರ್ಲಿಲ್ಲ, ಕಣ್ಣು ಬಿಟ್ಟು ನೋಡ್ತಿರ್ಲಿಲ್ಲ. ಇವಾಗ ಕಣ್ಣು ಬಿಟ್ಟು ನೋಡ್ತಾರೆ, ಮಾತು ಆಡ್ತಾರೆ. ಮುಂಚೆ ಗುರ್ತನೇ ಹಿಡಿತಿರ್ಲಿಲ್ಲ, ಇವಾಗ ಗುರ್ತು ಹಿಡಿತಿದ್ದಾರೆ. ನಿಮಗೆ ವಾಸಿ ಆಗುತ್ತೆ ಅಂತ ಅನ್ಸುತ್ತಾ? ಅನ್ಸುತ್ತೆ. ಇನ್ನೊಂದು 2 ತಿಂಗಳು 3 ತಿಂಗಳು ಕಂಟಿನ್ಯೂಸ್ ಆಗಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರೆ ಖಂಡಿತ ಹುಷಾರಾಗುತ್ತೆ. ಥ್ಯಾಂಕ್ ಯು.